ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಗಿರೀಶ್ ಚನ್ನವೀರಪ್ಪ ಆಯ್ಕೆ. ಒಂದೇ ಕುಟುಂಬದ ಮೂರನೇ ವ್ಯಕ್ತಿ ಮೇಯರ್ ಆಗಿ ಆಯ್ಕೆಯಾದ ಇತಿಹಾಸ. ಚನ್ನವೀರಪ್ಪ ಕುಟುಂಬದ ರಾಜಕೀಯ ಪ್ರಭಾವಕ್ಕೆ ಮತ್ತೊಮ್ಮೆ ಮೇಯರ್ ಮುದ್ರೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಥಾನ ಗದ್ದಲಕ್ಕೆ ತೆರೆ. ಸೆಪ್ಟೆಂಬರ್ 8ರಂದು ನಡೆದ ಅವಿಶ್ವಾಸ ಗೊತ್ತುವಳಿ ಸಭೆ ಬಳಿಕ ತೀರ್ಪು ನೀಡಿದ ಸಹಕಾರ ಇಲಾಖೆಯ ರಿಜಿಸ್ಟ್ರಾರ್. ಮಾಜಿ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ಬಣದ ಗುರುದೇವ್ ಮೇಲುಗೈ ಸಾಧಿಸುವ ಮೂಲಕ ವಿವಾದ ಅಂತ್ಯ. ಬೇಲೂರು ತಾಲೂಕಿನ ಆಡ್ಲಿಗೆರೆ ಗ್ರಾಮದಲ್ಲಿ ಸರ್ಕಾರಿ ಜಾಗ ವಿವಾದ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಉಳುಮೆ ಮಾಡುತ್ತಿದ್ದ ಚಂದ್ರೇಗೌಡರ ಮೇಲೆ ಮಾರಣಾಂತಿಕ ಹಲ್ಲೆ. ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಚಂದ್ರೇಗೌಡರ ಪುತ್ರ ವಿಜಯ್. ಮಹಾನಗರ ಪಾಲಿಕೆ ಮೇಯರ್ ಆಗಿ ಗಿರೀಶ್ ಚನ್ನವೀರಪ್ಪ ಅವಿರೋಧ ಆಯ್ಕೆಯಾಗಿದ್ದು, ವಿರೋಧ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ, ಶಾಸಕ ಸ್ವರೂಪ್ ಸೇರಿದಂತೆ ಮಹಾನಗರ ಪಾಲಿಕೆ ಸದಸ್ಯರು ಅಭಿನಂದನೆ ಸಲ್ಲಿಸಿದರು. ಹಾಸನ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಗಿರೀಶ್ ಚನ್ನವೀರಪ್ಪ ಆಯ್ಕೆ. ಒಂದೇ ಕುಟುಂಬದ ಮೂರನೇ ವ್ಯಕ್ತಿ ಮೇಯರ್ ಆಗಿ ಆಯ್ಕೆ. ತಂದೆ ಸೊಸೆ ನಂತರ ಮಗ ಗಿರೀಶ್ ಮೇಯರ್ ಪಟ್ಟಕ್ಕೇರಿಕೆ. ಚನ್ನವೀರಪ್ಪ ಕುಟುಂಬದ ರಾಜಕೀಯ ಪ್ರಭಾವಕ್ಕೆ ಮತ್ತೊಮ್ಮೆ ಮೇಯರ್ ಮುದ್ರೆ. ಹಾಸನ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಗಿರೀಶ್ ಜಯದೊಂದಿಗೆ ಕುತೂಹಲಕ್ಕೆ ತೆರೆ. ಹಾಸನ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಗಿರೀಶ್ ಚನ್ನವೀರಪ್ಪ ಆಯ್ಕೆಯಾಗಿರುವ ಮೂಲಕ ಭಾರೀ ಕುತೂಹಲ ಕೆರಳಿಸಿದ್ದ ಚುನಾವಣೆಗೆ ತೆರೆ ಬಿದ್ದಿದೆ. ಗಿರೀಶ್ ಅವರ ಆಯ್ಕೆಯೊಂದಿಗೆ ಚನ್ನವೀರಪ್ಪ ಕುಟುಂಬ ಇತಿಹಾಸ ನಿರ್ಮಿಸಿದೆ. ಒಂದೇ ಕುಟುಂಬದ ಮೂವರು ಕ್ರಮವಾಗಿ ಹಾಸನ ಮಹಾನಗರ ಪಾಲಿಕೆಯ ಅಗ್ರ ಸ್ಥಾನಕ್ಕೇರಿದ ದಾಖಲೆ ನಿರ್ಮಾಣವಾಗಿದೆ. ಹಿಂದೆ ಗಿರೀಶ್ ಅವರ ತಂದೆ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಬಳಿಕ ಅವರ ಸೊಸೆ ಕೂಡ ಇದೇ ಹುದ್ದೆಯನ್ನು ಅಲಂಕರಿಸಿದ್ದರು. ಈಗ ಗಿರೀಶ್ ಅವರು ಆಯ್ಕೆಯೊಂದಿಗೆ ಕುಟುಂಬದ ಮೂರನೇ ಸದಸ್ಯರು ಈ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನಗರದ ರಾಜಕೀಯದಲ್ಲಿ ಚನ್ನವೀರಪ್ಪ ಕುಟುಂಬದ ಪ್ರಭಾವ ಮತ್ತೊಮ್ಮೆ ದೃಢಪಟ್ಟಿದ್ದು, ಚುನಾವಣಾ ಫಲಿತಾಂಶದೊಂದಿಗೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸರ್, ಇದು ತಾಳಿದವನು ಬಾಳೆಹಣ್ಣು ಅಂತ ಹೇಳ್ಬಿಟ್ಟು ಏನು ಗಾದೆ ಇದೆ, ಅದಕ್ಕೆ ಸೂಕ್ತ ಉತ್ತರ ನಾನೇ ಅಂತ ಅಂದ್ಕೊಂಡಿದ್ದೀನಿ. ಏನು ಹಾಸನ ನಗರಸಭೆಗೆ 2018ರಲ್ಲಿ ಚುನಾವಣೆ ನಡೆದಿದ್ದು, ಅದು 7 ವರ್ಷಗಳ ಅವಧಿ ಪೂರೈಸಿದ್ದೀವಿ. ಸರ್ಕಾರ ಇನ್ನೂ ಕೆಲವೇ ದಿನಗಳು ಮಾತ್ರ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ಮಹಾನಗರ ಪಾಲಿಕೆಯಾಗಿ ಒಂದು 5 ತಿಂಗಳು ಅಪ್ಗ್ರೇಡಾಗಿ 5 ತಿಂಗಳಾಯಿತು. ಆ ಸಮಯದಲ್ಲಿ ಹಿಂದಿನ ಅಧ್ಯಕ್ಷರು ತೀರ್ಮಾನದಂತೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಅವರು ರಾಜೀನಾಮೆ ಕೊಡದಲೇ ಇದರಿಂದ ಒಂದು ತಾಂತ್ರಿಕ ಅಡಚಣೆ ಉಂಟಾಗಿ ಸ್ವಲ್ಪ ಲೇಟಾಗಾದ್ರೂ ನನಗೆ ಅವಕಾಶ ಮಾಡಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಸಾಹೇಬ್ರ ಕುಟುಂಬ, ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಸಾಹೇಬ್ರ ಕುಟುಂಬ, ಭವಾನಿ ಮೇಡಮ್ಮು, ಡಾಕ್ಟರ್ ಸೂರಜ್ ರೇವಣ್ಣವರು, ಅದೇ ರೀತಿ ಶ್ರೀ ಎಚ್ ಎಸ್ ಪ್ರಕಾಶ್ ಅವರ ಕುಟುಂಬ ಮತ್ತು ಸ್ವರೂಪ್ ಪ್ರಕಾಶ್ ಅವರ ಕುಟುಂಬ, ಎಲ್ಲ ನಮ್ಮ 35 ಜನ ಸದಸ್ಯರುಗಳು, ಅದೇ ರೀತಿ ನಮ್ಮ JDS ಪಕ್ಷದ ನಾಯಕರು ಸೋಮನಹಳ್ಳಿ ನಾಗರಾಜ್ ಆಗಿರ್ಬೋದು, ಸ್ವಾಮಿಗೌಡರಾಗಿರ್ಬೋದು, ಜಯರಾಮ್ ಅವರಾಗಿರ್ಬೋದು, ಇನ್ನೂ ಅನೇಕ ಜನರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಾಯ ಮಾಡಿದ್ದಾರೆ ಈ ಒಂದು ಅಧ್ಯಕ್ಷ ಮೇಯರ್ಗಿರಿ ತಲುಪೋದು. ಈ ಒಂದು ಏನು ಅಂತ ಹೇಳಿದ್ರೆ 25 ವರ್ಷಗಳ ಹಿಂದೆ ನಮ್ಮ ತಂದೆಯವರು ಹಾಸನ ನಗರಸಭೆಗೆ ಅಧ್ಯಕ್ಷರಾಗಿದ್ದರು. ಅದಾದ ನಂತರ 2010ರಲ್ಲಿ ನನ್ನ ಧರ್ಮಪತ್ನಿ ನೇತ್ರಾವತಿ ಗಿರೀಶ್ ಅವರು ನಗರಸಭೆ ಅಧ್ಯಕ್ಷರಾಗಿದ್ದರು. ಈಗ ಒಂದು ಹಾಸನ ನಗರಕ್ಕೆ 3ನೇ ಬಾರಿಗೆ ಒಂದೇ ಕುಟುಂಬಕ್ಕೆ ಮೇಯರ್ಗಿರಿ ತಲುಪಿದೆ. ಈ ಒಂದು ಮೇಯರ್ಗಿರಿ ತಲುಪಲು ಕಾರಣರಾದಂಥ ನಮ್ಮ ಪಕ್ಷದ ಮುಖಂಡರುಗಳು, ನಾಯಕರುಗಳು, ಅದೇ ರೀತಿ ಹಾಸನ ಜಿಲ್ಲೆಯ ಮಹಾಜನತೆ, 8ನೇ ವಾರ್ಡಿನ ಮಹಾಜನತೆ ನನಗೆ ಒಂದು ಸಾಮಾನ್ಯ ಕ್ಷೇತ್ರದಿಂದ ಹಿಂದುಳಿದ ವರ್ಗದ ಜನಾಂಗವನ್ನು ಆಯ್ಕೆಯಾಗಲು ಅನುವು ಮಾಡಿಕೊಟ್ಟಿದ್ರು. ಅದೇ ರೀತಿ ಸರ್ಕಾರ ಒಂದು ಏನು ಅದು ಕ್ಯಾಟಗರಿಯಲ್ಲಿ DCMA ಮಾಡಿತ್ತು, ಅದರ ಪ್ರಕಾರ ನನಗೊಂದು ಅವಕಾಶ ತಲುಪಿದೆ. ಈ ಒಂದು ಅವಕಾಶಕ್ಕೆ ಅನುವು ಮಾಡಿಕೊಟ್ಟಂಥ 8ನೇ ವಾರ್ಡಿನ ಮಹಾಜನತೆ ಮತ್ತು ಹಾಸನದ ಮಹಾಜನತೆಗೆ ನಾವು ಕೃತಜ್ಞರಾಗಿರ್ತೀವಿ ಮತ್ತು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ.
ಏನು ಈಗ ನಮ್ಮ ಹಾಸನ ನಗರಕ್ಕೆ ನನಗೆ ಸಿಕ್ಕಿರುವಂಥ ಅತ್ಯಲ್ಪ ಅವಧಿ ಅಂತ ಭಾವಿಸಿದೆ. ಆದರೆ ಆ ಅವಧಿಯಲ್ಲಿ ಏನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನದೇ ಆದಂಥ ಒಂದು ಕನಸುಗಳಿದೆ. ಒಂದು ಮೂಲಭೂತ ಸೌಕರ್ಯ ಇರ್ಬೋದು, ಹಾಸನ ನಗರ ಪಾಲಿಕೆ ಆಸ್ತಿಗಳನ್ನು ಭದ್ರಪಡಿಸೋದಿರ್ಬೋದು, ಎಂಕ್ರೋಚ್ಮೆಂಟ್ ಆಗಿರ್ಬೋದು, ಪಾದಚಾರಿ ಮಾರ್ಗಗಳಿರ್ಬೋದು, CCTV ಇರ್ಬೋದು, ಇವೆಲ್ಲ ಈ 7 ವರ್ಷಗಳ ಅವಧಿಯಲ್ಲಿ ನಾನು ಹಾಸನ ನಗರಸಭೆಯ ಒಂದು ಪ್ರತಿಯೊಂದು ಅಧಿವೇಶನ ಆಗಲಿ, ಮೀಟಿಂಗ್ ಆಗಲಿ, ಸಭೆಯಲ್ಲಾಗಲಿ ನಾವು ಹಾಸನ ನಗರಸಭೆಯ ಹಾಸನ ನಗರದ ಸರ್ವ ಜನರ ಒಂದು ಅಭಿವೃದ್ಧಿಗೋಸ್ಕರ ಏನು ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವು. ಅದನ್ನ ತಾತ್ಕಾಲಿಕವಾಗಿ ಆ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ಆದರೆ ಈಗ ಸಿಕ್ಕಿರೋ ಅವಕಾಶದಲ್ಲಿ ನಾನು ಮೂಲಭೂತ ಸೌಕರ್ಯ ಇರ್ಬೋದು, ಹಾಸನ ನಗರದ ಜನತೆಗೆ ಏನು ಸೇವೆ ಮಾಡಲು ಅವಕಾಶ ಮಾಡಿ ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತಮ್ಮ ಮುಖಾಂತರ ಜನಗಳಿಗೆ ತಿಳಿಸಕ್ಕೆ ಬಯಸ್ತೀನಿ. ಗಿರೀಶ್ ಚನ್ನವೀರಪ್ಪ ಅವರು ಮೊದಲನೇ ಬಾರಿಗೆ ಏನು ಪಾಲಿಕೆಯ ಮೇಯರ್ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿ ಅವರ ತಂದೆ ಚನ್ನವೀರಪ್ಪ ಅವರು ಹಿಂದೆ ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಮತ್ತು ಚನ್ನವೀರಪ್ಪ ಅವರು ಕೂಡ ಹಿಂದೆ ನಗರಸಭೆ ಅಧ್ಯಕ್ಷರಾಗಿ ಅವ್ರದ್ದೇ ಆದಂಥ ಛಾಪನ್ನು ನಗರಸಭೆಯಲ್ಲಿ ಮೂಡಿಸಿದ್ದಾರೆ. ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳನ್ನ ಕೂಡ ಹಾಸನ ನಗರಸಭೆಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ಹೊಂದಾಣಿಕೆ ವಿಚಾರದಲ್ಲಿ ಬಂದಾಗ ನಮ್ಮ ರೇವಣ್ಣ ಸಾಹೇಬ್ರು ಇರ್ಬೋದು ಮತ್ತು ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಎಲ್ಲ ಒಂದು ಏನು ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಗಬೇಕು ಅಂತ ನಾವು ಕೂಡ ಹೊಂದಾಣಿಕೆ ಮಾಡಿದ್ವಿ. 3 ತಿಂಗಳು 4 ತಿಂಗಳು ಎಲ್ಲ ಒಂದು ಕಡೆ ಒಬ್ಬರು ಒಂದು ಮೋಸ ಮಾಡಿರೋದ್ರಲ್ಲಿ ಎಲ್ಲರೂ ಕೂಡ ಅನ್ಯಾಯ ಆಗುವಂಥ ಕೆಲಸ ಆಗ್ತಿತ್ತು. ಆದರೆ ಇವತ್ತು ಎಲ್ಲರಿಗೂ ಸಂತೋಷ ತಂದಿದೆ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವರಿಗೆ ಇದು ತಕ್ಕ ಪಾಠ ಖಂಡಿತವಾಗ್ಲೂ ಹೌದು. ಇವತ್ತೆಲ್ಲರೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಇವತ್ತು ನಮ್ಮ ಪಕ್ಷದ ಆಗಿರೋದ್ರಿಂದ ಎಲ್ಲರೂ ಕೂಡ ನಾವೆಲ್ಲ ಸಂತೋಷದಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಒಂದು ಜಿಲ್ಲೆಗೆ ಒಂದು ಕ್ಲಿಯರ್ ಮೆಸೇಜ್ ಹೋಗಿದೆ. ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಇವತ್ತು ಒಮ್ಮತವಾಗಿ ಇಲ್ಲಿಂದನೂ ಅವರು ಆಯ್ಕೆಯಾಗಿ ಬಂದಂಥ ಕಾಲದಲ್ಲಿ ಅವರು ಒಮ್ಮತವಾಗಿ ಇವತ್ತು ಗಿರೀಶ್ ಚನ್ನವೀರಪ್ಪ ಅವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡೋಕ್ಕೆ ಅವರ ಸಂಪೂರ್ಣ ಸಹಕಾರನ ಇವತ್ತು ಕೊಟ್ಟಿದ್ದಾರೆ. ಅದು ಅವ್ರಿಗೆ ಯಾವ ರೀತಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಗೊತ್ತಿಲ್ಲ. ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸೋಕ್ಕೆ ನಾನು ಬಯಸ್ತೀನಿ. ಇಲ್ಲಿ ಉತ್ತಮವಾದ ಕೆಲಸನ ನಮ್ಮ ಹಾಸನ ನಗರಸಭೆಯಲ್ಲಿ ಮಾಡಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೋರ್ತೀನಿ. ಹಿಂದೆ ಪ್ರಕಾಶ್ ಅಣ್ಣವರು ಆ ವಾರ್ಡ್ನ ಯಾವ ರೀತಿ ಕಾಪಾಡ್ಕೊಂಬಂದಿದ್ರು, ಯಾವ ರೀತಿ ಅದನ್ನು ಒಂದು ನಡೆಸ್ಕೊಂಬಂದಿದ್ರು ಅನ್ನೋದು ಮುಖ್ಯ. ಅಲ್ಲಿ ಚಂದ್ರೇಗೌಡರು ಆಯ್ಕೆಯಾಗಿ ಬಂದರು. ಅಲ್ಲಿ ಆಯ್ಕೆಯಾಗಿ ಬಂದ ಮೇಲೆ ಅವ್ರಿಗೂ ಒಂದು ಅಧ್ಯಕ್ಷರಾಗಿ ಇವತ್ತು ಅಧಿಕಾರನ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಮನೆ ಶಾಸಕರಾಗ್ಬೋದು ಅಥವಾ ರೇವಣ್ಣ ಸಾಹೇಬರಾಗ್ಬೋದು ಎಲ್ಲ ಸೇರಿ ಇವತ್ತು ನಗರಸಭಾ ಸದಸ್ಯರು ಎಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದರು. ಆದರೆ ಇಲ್ಲಿ ನಮ್ಮ ಪಕ್ಷದ ಉದ್ದೇಶ ಇಷ್ಟೇ, ಎಲ್ಲರಿಗೂ ಕೂಡ ಅವಕಾಶ ಆಗಲಿ. ಈಗ ಅಲ್ಲಿ ಅಮೀರ್ ಜಾನ್ ಅವರಿದ್ದಾರೆ ಮುಸಲ್ಮಾನ್ ಕ್ಯಾಟಗರಿಯಲ್ಲಿ, ಇನ್ನು ಅಶ್ವಿನಿ ಅವರಿದ್ದಾರೆ, ಎಲ್ಲ BCMA ಕ್ಯಾಟಗರಿಯಲ್ಲಿ ಏನು ಬಂದಿತ್ತು ಎಲ್ಲರಿಗೂ ಸಮಾನವಾಗಿ ಎಲ್ಲ ಜನಾಂಗ ಕೂಡ ಅಧಿಕಾರ ಹಂಚಿದೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದು ಬಿಟ್ಟರೆ ಇನ್ನೇನು ಚಂದ್ರೇಗೌಡರ ಬಗ್ಗೆ ನಮಗೆ ಯಾವ ವೈಯಕ್ತಿಕ ಇದಿಲ್ಲ ಅಥವಾ ಅವ್ರನ್ನೇನು ತೆಗಿಬೇಕು ಆ ಉದ್ದೇಶ ಇರಲಿಲ್ಲ. ಇದು ನಡೆದಿದೆ, ತೊಂದರೆ ಇಲ್ಲ. ಇವತ್ತು ಪಕ್ಷ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇವತ್ತೇನೆಲ್ಲ ಸದಸ್ಯರು ಕೂಡ ನಿಂತಿದ್ದಾರೆ, ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ 2 ಅಧ್ಯಕ್ಷರಾಗೋರಿದ್ದಾರೆ, ಅವರೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸ್ತಾ ಮೊದಲನೇದಾಗಿ ಹಾಸನದ ಮಹಾಜನತೆಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ 8ನೇ ವಾರ್ಡ್ ಎಲ್ಲ ನಮ್ಮ 8ನೇ ವಾರ್ಡ್ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಈ ದಿನ ಒಂದು ಅವಕಾಶ ಮಾಡಿಕೊಟ್ಟಂಥ ಇವತ್ತು ನಮ್ಮ ಮನೆಯವರು ಗಿರೀಶ್ ಚನ್ನವೀರಪ್ಪನವರು ಇವತ್ತು ಮೇಯರ್ ಆಗಿದ್ದಾರೆ. ಅವ್ರಿಗೆ ಈ ಅವಕಾಶ ಮಾಡಿಕೊಟ್ಟಿರೋದಂತ ಎಲ್ಲ ನಮ್ಮ ಹಾಸನ ಜನತೆಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಮೊದಲು ನಮ್ಮ ಮಾವನವರು ಚನ್ನವೀರಪ್ಪನವರು ಆಗಿದ್ದರು, ಅದಾದಮೇಲೆ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ನನ್ನನ್ನು ಆಮೇಲೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ರು ನೇತ್ರಾವತಿ ಗಿರೀಶ್, ನನಗೆ ಅವಕಾಶ ಮಾಡಿಕೊಟ್ರು. ಇವತ್ತಿನ ದಿವಸ ಗಿರೀಶ್ ಚನ್ನವೀರಪ್ಪ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಯಾವತ್ತೂ ನಮ್ಮ ಕುಟುಂಬದ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಎಲ್ಲರಿಗೂ ಚಿರಋಣಿಯಾಗಿ ಇರ್ತೀವಿ. ಅದೇ ರೀತಿ ಏನು ಸಿಕ್ಕಿರೋ ಒಂದು ಅಲ್ಪಾವಧಿಯಲ್ಲಿ ಖಂಡಿತವಾಗಲೂ ನಾವು ಹಾಸನಕ್ಕೆ ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತೀವಿ ಅಂತ ಈ ದಿನ ನಾನು ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೊಬ್ರು ತಿಂದ್ರಿಂದ ತಿನ್ನಲ್ಲ ಗೊತ್ತು, ನಂಗೂ ಗೊತ್ತು. ಇಲ್ಲಿ ಇಲ್ಲಿ ಈ ಕಡೆ
ಭಾರೀ ಕುತೂಹಲ ಕೆರಳಿಸಿದ್ದ ಹಾಸನದ ಎಂಸಿಇ ಕಾಲೇಜಿನ ಅಧ್ಯಕ್ಷ ಚುನಾವಣೆಗೆ ಇಂದು ತೆರೆ ಬಿದ್ದಿದ್ದು ಅಶೋಕ್ ಹಾರ್ನಳ್ಳಿ ಬಣದ ಗುರುದೇವ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಸನ ನಗರದ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷಕ್ಕಾಗಿ ಗುದ್ದಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಸೆಪ್ಟೆಂಬರ್ 8ರಂದು ನಡೆದ ಅವಿಶ್ವಾಸ ಗೊತ್ತುವಳಿ ಸಭೆಯ ನಂತರ ಇಂದು ಸಹಕಾರ ಇಲಾಖೆಗಳ ಸಂಘ ಸಂಸ್ಥೆಗಳ ರಿಜಿಸ್ಟ್ರಾರ್ ಅವರ ತೀರ್ಪು ಹೊರಬಿದ್ದಿದ್ದು ಮಾಜಿ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ಅವರ ಬಣ ಮೇಲುಗೈ ಸಾಧಿಸಿದೆ. ನಡಾವಳಿಯಲ್ಲಿ ಹಾಲಿ ಅಧ್ಯಕ್ಷ ಆರ್.ಟಿ. ದ್ಯಾವೇಗೌಡ ಬಣದ 11 ಮಂದಿ ನಿರ್ದೇಶಕರು ಸಹಿ ಮಾಡದ ಕಾರಣ ಅವರು ಯಾವುದೇ ಹುದ್ದೆಯಲ್ಲೂ ಮುಂದುವರಿಯುವಂತಿಲ್ಲ ಎಂದು ರಿಜಿಸ್ಟ್ರಾರ್ ತೀರ್ಪು ನೀಡಿದ್ದಾರೆ. ಇದರಿಂದ ಬಿ.ಆರ್. ಗುರುದೇವ್ ಹಾಗೂ ಅವರ ತಂಡದವರು ಅಧ್ಯಕ್ಷರು ಪದಾಧಿಕಾರಿಗಳಾಗಿ ಮುಂದುವರಿಯುವ ಹಾದಿ ಸುಗಮವಾಗಿದೆ. ಈಗ ತಮ್ಗಳಿಗೆ ಗೊತ್ತಿರೋ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಬಹುಮತಕ್ಕೆ ಮಾನ್ಯತೆ, ಅದ್ರ ಪ್ರಕಾರ ನಾವು ಬಹುಮತವನ್ನು ಪಡೆದು ಅವಿಶ್ವಾಸ ನಿರ್ಣಯದಲ್ಲಿ ಅಧಿಕಾರವನ್ನು ಸ್ವೀಕರಿಸಬೇಕು ಅಂತ ಸಮಯದಲ್ಲಿ ಅವರು ಡಿಸ್ಟಿಕ್ ಕೋರ್ಟಿಗೆ ಹತ್ರ ಹೋದರು, ನಾವು ಹೋದ್ವಿ. ಇವತ್ತು ಆದೇಶ ಬಂದಿದೆ, ಪ್ರಜಾಪ್ರಭುತ್ವದಲ್ಲಿ 13 ಜನ ಇರೋದ್ರಿಂದ ನೀವು ಆಡಳಿತ ನಡೆಸತಕ್ಕದ್ದು ಅನ್ನೋ ಒಂದು ಆದೇಶ ಕೊಟ್ಟಿದ್ದಾರೆ. ಆದೇಶ ಪ್ರಕಾರ ನಾವು ಅಧಿಕಾರ ಸ್ವೀಕಾರ ಮಾಡೋದು ಬಂದರೆ ಬೀಗ ಹಾಕಿ ಭಾಳ ನೋವಿನ ಸಂಗತಿ. ಅದನ್ನು ನಾನು ಖಂಡಿಸ್ತೀನಿ. ಯಾಕೆಂದರೆ ಅವ್ರುಗಳನ್ನ ಕೂರಿಸಿದ್ದು ನಾವುಗಳೇ, ಇಲ್ಲದ್ರೆ ಯಾವುದೇ ಕಾರಣಕ್ಕೂ ಅವ್ರು ಕೂರಕ್ಕಾಗ್ತಿರ್ಲಿಲ್ಲ. ಕೂರಿಸಿದ್ವಿ, ಬಟ್ ಇವತ್ತು ಅವ್ರು ನಮಗೆ ಸಹಕಾರ ಕೊಡಬೇಕಿತ್ತು, ಕೊಟ್ಟಿಲ್ಲ. ಮುಂದೆ ನಾವು ಏನು ಮಾಡಬೇಕು ಅದನ್ನು ಕಾನೂನು ರೀತಿ ನಾವು ಮಾಡ್ಕೊತೀವಿ. ನಾಳೆ ನಾವು ಅಧಿಕಾರ ಸ್ವೀಕಾರ ಮಾಡ್ತೀವಿ, ನಾವು ಪೊಲೀಸ್ ಮುಖೇನ ತೆಗೆಸ್ಕೊತೀವಿ. ಥ್ಯಾಂಕ್ ಯು ಸರ್. 10 ವರ್ಷದ ಮಲೆನಾಡು ಸಂಸ್ಥೆಯ ಇತಿಹಾಸದಲ್ಲಿ ಇಂಥ ಒಂದು ದಿವಸನೂ ನೋಡ್ತೀವಿ ಅಂತ ನಾವು ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಅದು ನಮ್ಮ ಕಾಲದಲ್ಲಿ ಇದನ್ನು ನೋಡ್ತೀವಿ ಅಂತ ನಮಗೆ ಈ ವಿಷಯದಲ್ಲಿ ತುಂಬ ಬೇಸರ ಆಗಿದೆ. ಈ ವಿಷಯದಲ್ಲಿ ಏನೋ ಒಂಥರ ದೊಡ್ಡ ರಾಜಕೀಯ ಥರ ಆಗಿ ದೊಡ್ಡ ಥರ ಆಗಿ ಭಾಳ ಪ್ರೆಸ್ಸು ಪಬ್ಲಿಸಿಟಿ ಆಗಿ ಅದಾಗಿ ಇದಾಗಿ ಎಲ್ಲ ಗೊತ್ತಿರೋಂಥ ವಿಚಾರ. ಈ ಥರ ಆಗಬಾರ್ದಾಗಿತ್ತು. ತುಂಬ ಈ ಸಂಸ್ಥೆಗೆ ಒಂದು ಹಿಂದೇಟು ಆಗಿದೆ. ಖಂಡಿತವಾಗ್ಲೂ ಇದನ್ನು ಸರಿಪಡಿಸೋಕ್ಕೆ ಏನೇನಾಗುತ್ತೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ಹಿಂದೆ ಬಂದಿರೋದು ಒಂಚೂರು ಹೊಸ ಏನು ಗವರ್ನಿಂಗ್ ಬಾಡಿ ಬಂದಿದೆ ಒಂಚೂರು ಕಳಂಕ ಬರ್ದಂಗೆ ನಡ್ಕೊಂಡು ಹೋಗ್ತಾರೆ ಅಂತ ಆಶೆ ಭಾವನೆ, ನಡ್ಕೊಂಡು ಹೋಗ್ತಾರೆ ಅಂತಲೂ ನನ್ನ ಭರವಸೆ ಇದೆ. ಸೊ ಎಲ್ಲರೂ ಕೂಡ ಗುರುದೇವ್ ಅವ್ರ ನಾಯಕತ್ವದಲ್ಲಿ ಚೆನ್ನಾಗಾಗಲಿ ಅಂತೇಳಿ ನಾನು ಆಸೆ ಪಡ್ತೀನಿ. 3 ಜನ ಅಮಾನತಾಗಿರೋದು ಅವತ್ತು ಮೀಟಿಂಗಿಗೆ ಹೋದ ದಿವಸನೇ ಅದು ಗೊತ್ತಾಗಿರ್ಬೇಕು ನಿಮಗೆ. ಅವತ್ತು DRO ಅವ್ರು ಜಗದೀಶ್ ಅವ್ರು ಬಂದಿದ್ದರು, ಅವತ್ತೇ ನಮ್ಮನ್ನು ಒಳಗಡೆ ಬಿಟ್ಟರು. ಅದಾದಮೇಲೆ ಅಲ್ವಾ ಇದಾಗಿದ್ದು. ಏನು ಹೇಳಿ ನಮಗೆ 13 ಬಂದಿದ್ದು 11 ಆಗಿದ್ದು. ಅವತ್ತು ಒಳಗಡೆ ಬರೋದಲ್ಲೇ ಇದ್ದಿದ್ರೆ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ ಇದು ಯಾವುದೋ ಪರಿಸ್ಥಿತಿ.
ಆಮೇಲೆ ಅಮಾನತಿಂದು ಅಲ್ಲಿಗೆ ಕ್ವಶನ್ ಮುಗಿದೋಯ್ತು ಅಂತ ಅಂದ್ಕೊಂಡೆ ನಾವು ಅವತ್ತೇ. ಇನ್ನು ನೋಡ್ಬೇಕು ಮುಂದೆ ಏನೇನಾಗುತ್ತೆ ಅನ್ನೋದೆಲ್ಲ ನೋಡ್ಬೇಕಿತ್ತು. ನಾಳೆ ಅಧಿಕಾರ ಅಂತ ಹೇಳ್ತಾ ಇದ್ರು ಅಧ್ಯಕ್ಷರು. ನಾಳೆ ಅಧಿಕಾರ ಅದೇ ಪೊಲೀಸ್ನವ್ರು ಕರಿತೀವಿ ಅದು ಮಾಡಿದ್ರು ಅಂತ ಹೇಳಿದ್ರಲ್ಲ ಈಗ ಪ್ರೆಸ್ ಮೀಟಲ್ಲಿ. ಅವ್ರು ಹೇಗೆ ಹೇಳ್ತಾರೆ ಅದನ್ನು ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡಿ. ಓಕೆ. ಈ ದಿನ ಮಲೆನಾಡು ಶಿಕ್ಷಣ ತಾಂತ್ರಿಕ ಸಮಿತಿಯ ಕಾರ್ಯದರ್ಶಿಯಾಗಿ ನಾನು ಎಲ್ಲರ ಸಹಕಾರದಿಂದ ಇವತ್ತು ಮಾಡಿದ್ದೇನೆ. ಅಧಿಕಾರವನ್ನು ನಮ್ಮ ತಂಡ ಸ್ವೀಕರಿಸಿದೆ. ಏಕೆಂದರೆ 13 ಜನದ ಬೆಂಬಲದಿಂದ, ಡೈರೆಕ್ಟ್ರು ಬೆಂಬಲಗಳಿಂದ ಗುರುದೇವ್ ಅವರು ಅಧ್ಯಕ್ಷರಾಗಿ, ನಾನು ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ ಶ್ರೀಧರ್ ಅವರು, ಜಾಯಿಂಟ್ ಸೆಕ್ರೆಟರಿಯಾಗಿ GR ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದೀವಿ. ಅದು ಆಯ್ಕೆಯಾದ ನಂತರ ಕೆಲವೊಂದು ಗೊಂದಲ ಇತ್ತು. ಆ ಗೊಂದಲಕ್ಕೆ ನಾವು DR ಆಫೀಸು ಮತ್ತು ರಿಜಿಸ್ಟ್ರಾರ್ ಆಫೀಸು ಮೊರೆ ಹೋಗಿದ್ವಿ. ಆ ತಂಡವು DR ಆಫೀಸು ಮತ್ತು AR ಆಫೀಸಿಗೆ ಮೊರೆ ಹೋಗಿತ್ತು. ಕೂಲಂಕುಷವಾಗಿ ಏನು ಅವತ್ತಿನ ದಿವಸ ಅವಿಶ್ವಾಸ ನಿರ್ಣಯದ ಸಭೆಯಲ್ಲಿ ನಡೀತೋ ಅದನ್ನೆಲ್ಲವನ್ನು ಕಾನೂನುಬದ್ಧವಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೂಲಂಕುಷವಾಗಿ DR ಆಫೀಸಲ್ಲಿ ಪರಿಶೀಲಿಸಿ ನಮ್ಮ ತಂಡಕ್ಕೆ ಸ್ಪಷ್ಟ ಬಹುಮತ ಇರೋದರಿಂದ ಆ್ಯಕ್ಟಲ್ಲಿ ಸರ್ಕಾರಿ ಜಾಗದಲ್ಲಿ ಉಳುಮೆ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಬೇಲೂರಿನಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಹಾಡ್ಲಿಗೆರೆ ಗ್ರಾಮದ ಚಂದ್ರೇಗೌಡ ಸರ್ಕಾರಿ ಗೋಮಾಳದ ಜಾಗವನ್ನ ಸುಮಾರು 50 ವರ್ಷಗಳಿಂದ 1.5 ಎಕರೆ ಜಮೀನನ್ನ ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ಇದೇ ಗ್ರಾಮದ ಜಯಲಕ್ಷ್ಮಿ ರೇವಣ್ಣಗೌಡ ಎಂಬುವವರು 4 ಎಕರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡುತ್ತಿದ್ದರೂ ಸಹ ವಿನಾಕಾರಣ ಸುಮ್ಮನೆ ನಾವು ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕೆಲಸ ಮಾಡಲು ಬಿಡದೆ ತುಂಬಾ ತೊಂದರೆ ಕೊಡುವುದಲ್ಲದೆ ಇತ್ತೀಚೆಗೆ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ಬಂದು ನನ್ನ ಮೇಲೆ ಹಲ್ಲೆ ನಡೆಸಿ ರೇವಣ್ಣಗೌಡ ಹಾಗೂ ಜಯಲಕ್ಷ್ಮಿ ಎಂಬುವವರು ಮಾರಕಾಸ್ತ್ರಗಳಿಂದ ಹೊಡೆಯುವ ಸಂದರ್ಭದಲ್ಲಿ ಅಲ್ಲೇ ಇದ್ದ ಸ್ಥಳೀಯರು ಬಿಡಿಸಲು ಬಂದಾಗ ಅವರ ಮೇಲೂ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ ಇದರ ಬಗ್ಗೆ ಅರೇಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ. ಆದರೂ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಂದು ಚಂದ್ರೇಗೌಡ ಆರೋಪಿಸಿದರು. ಚಂದ್ರೇಗೌಡ ಅವರ ಮಗ ವಿಜಯ್ ಮಾತನಾಡಿ, ನಮ್ಮ ತಂದೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುತ್ತೇವೆ. ಇಬ್ಬರಿಗೂ ಸರ್ಕಾರ ಜಾಗವನ್ನ ಮಂಜೂರು ಮಾಡದೆ ಸರ್ಕಾರವೇ ಇಬ್ಬರ ಜಾಗವನ್ನ ಮುಟ್ಟುಗೋಲು ಮಾಡಿಕೊಳ್ಳಲಿ ಎಂದು ಕೈಮುಗಿದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಹೇಳಿ. ಹಾಡ್ಲಿಗೆರೆ ನಮ್ಮದು ಒಂದು 25 ವರ್ಷದಿಂದ ಸಾಗಲಿದ್ದೀನಿ. ಚಂದ್ರೇಗೌಡ ಅಂತ ಒಂದು 25 ವರ್ಷದಿಂದ ಸ್ವಾಗ ಮಾಡ್ಕೊಂಡಿದ್ದೀನಿ ಗೋಮಾಳ ನಮ್ಮ ಅಪ್ಪನ ಕಾಲದಿಂದಲೇ. ಈಗ ಪಕ್ಕದವ್ರು ಬಂದು ನನಗೆ ಕಿರುಕು ಕೊಡ್ತಾರೆ, ಬಿಡು ನನ್ನದು ಅಂತ. ಅವರು ಒಂದು 4 ಎಕರೆ ಹೊಡ್ಕೊಂಡೇ, ನಾನು ಒಂದು 2 ಎಕರೆ ಹೊಡ್ಕೊಂಡಿದ್ದೀನಿ. ಆದರೆ ಹೆಚ್ಚಿಗೆ ಒಂದು 4-5 ಸತಿ ಹೊಡೆದಿದ್ದಾರೆ. ಒಂದು ಸತಿ ಹೊಡೆದು ಹೊಲ್ಲೆಲ್ಲ ಮುರಾಕಿದ್ರು. ಈಗ ಮತ್ತೆ ಅಲ್ಲಿಗೆ ಹೋದರೆ, ಈಗ ಹೊಲ್ತಕ್ಕೆ ಹೋದರೆ ಹೊಡಿತೀವಿ, ಕೊಚ್ತೀವಿ, ನೀನು ಬಿಡೋಕ್ಕಲ್ಲ, ಜಸ್ಟ್ ಮಿಸ್ ಆದೆ ಅಂತ ಹೇಳ್ತಾರೆ. ಅದಕ್ಕೆ ಒಂಚೂರು ನನಗೆ ದಯವಿಟ್ಟು ಒಂಚೂರು ರಕ್ಷಣೆ ಕೊಡಿ ಅಂತ ಕೇಳ್ಕೊಂತೀವಿ. ನನಗೆ ಸೇರುತ್ತೆ ಬಿಡು ಅಂತ ಅಮ್ಮ ಗೋಮಾಳ ಅದು. ಅವರು ಒಂದು 4 ಕಡೆ ಹೊಡ್ಕೊಂಡಾರೆ, ನಾನು ಒಂದು 2 ಎಕರೆ ಹೊಡ್ಕೊಂಡಿದ್ದೀನಿ. ನನಗೆ ಸೇರುತ್ತೆ, ನೀನು ಹೊಲ್ತಕ್ಕೆ ಬರ್ಬಿಡ, ಹೊಲ್ತಕ್ಕೆ ಬಿಟ್ಟು ಹೋಗು ಅಂತ. ಹಂಗಾಗಿ ದಿವಸ ಹೆಚ್ಚು ಕಮ್ಮಿ ಒಂದು 3-4 ಸತಿ ಇದೆ ಹೊಡೆದಾಟ ಆಗೋಯ್ತು. ರೈಲ್ವೆ ಸ್ಟೇಷನ್ನಲ್ಲೂ ಬಂದು ಒಂದು ಸತಿ ಮಧ್ಯಕ್ಕೆ ಕಂಬ ಹಾಕ್ಸ್ಕೊಟ್ಟಿದ್ದಾರೆ, ನೀವು ಮ್ಯಾಕ್ ಹೋಗ್ಬೇಡಿ, ನೀವು ಕೆಳಗೆ ಬರ್ಬೇಡಿ ಅಂತ. ಈಗ ಅಂತೂ ಅಮ್ಮಮ್ಮ ಬಿಡ್ತಾಯಿಲ್ಲ. ಈಗ ನನಗೆ ಸಿಕ್ಕಿತ್ತೆಲ್ಲ ಬೈಯೋದು, ಪೈರ್ನೆಲ್ಲ ಲೂಟಿ ಮಾಡೋದು, ಅಲ್ಲಿ ಬಂದರೂ ಹೊಡೆದಾಟಕ್ಕೆ ಬರೋದು, 4 ಜನವೇ ನಾನು ಒಬ್ಬನೇ ಹೋಗೋದು. ಹಂಗಾಗಿ ಎಲ್ಲರೂ ಸಿಕ್ಕಾಪಟ್ಟೆ ಕಿತ್ತು ಕೊಡ್ತಿದ್ದಾರೆ. ನನಗೆ ಹೋಗ್ದಂಗೆ ಅಲ್ಲಿ ಭಾರಿ ಬೆದರಿಕೆ ಆಗ್ತಿದ್ದಾರೆ. ಸ್ವಲ್ಪ ದಯವಿಟ್ಟು ನನಗೆ ಒಂಚೂರು ರಕ್ಷಣೆ ಮಾಡಿಕೊಡ್ಬೇಕು. ನೆನ್ನೆ ಅವರೇ ಗಂಡೆ ಇರ್ತಿ ನಾನು ಹೊಲ್ತಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಪಕ್ಕದವ್ರು ಯಾರೋ ಕೆಲಸ ಮಾಡ್ತಿದ್ರು, ಅವರು ಬಂದರು ಜಗಳ ಮಾಡೋದು ನೋಡಿ. ಅವರಿಗೂ ಹೊಡೆಯೋಕೆ ಹೋದ್ರು, ನನಗೂ ಕಲ್ಲಲ್ಲೆಲ್ಲ ಹೊಡೆದಾರೆ. ಹೊಡೆದು ಅಡ್ಮಿಂಟ್ ಆಗಿದ್ದೀನಿ. ಜಯಲಕ್ಷ್ಮಿ ರೇವಣ್ಣಗೌಡ ಜಗಳ ನೋಡಿ ನಮ್ಮೂರವ್ರು ಬಂದರು, ರನ್ ಕಟ್ತಾರೋ, ಅವರಿಗೂ ಹೊಡೆದಾರೆ. ಅವ್ರಿಗೂ ಹೊಡೆದು ಬಂದು ಈ ಬೇಲೂರಲ್ಲಿ ಹೊಡೆದು ಅಡ್ಮಿಂಟ್ ಆಗಿದ್ದಾರೆ. ಅವ್ರಿಗೆ ನಾನು ಅಡ್ಮಿಂಟ್ ಆಗಿದ್ದೀನಿ. ಎಲ್ಲ ಕಂಪ್ಲೇಂಟ್ ಮಾಜೂರು ಬರ್ಕೊಂಡಿದ್ದಾರೆ, ಅಲ್ಲಿಗೆ ಹೋಗಿ ಕೊಟ್ಟು ಬಂದಿದ್ದೀವಿ.
ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದೀವಿ. ಅವರೆಲ್ಲ ಹೊರಗಡೆ ಬರ್ತೀವಿ ಅಂತಿದ್ದಾರೆ. ನನಗೊಂಚೂರು ದಯವಿಟ್ಟು ಅದು ರಕ್ಷಣೆ ಮಾಡಿಕೊಡಿ. ನನಗೆ ನನ್ನ ಸುದ್ದಿ ಬರ್ದಂಗೆ ಮಾಡಿಕೊಡಿ. ಹೊರಗಡೆ ಯಾರೂ ಇಲ್ಲ. ರನ್ ಕಟ್ತಾರೆ ಒಬ್ಬರು ಬಿಟ್ಟರೆ, ರಮೇಶ್ ಅನ್ನೋರು ಬಿಟ್ಟರೆ ಯಾರೂ ಇರಲಿಲ್ಲ. ಒಂದವರು ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗೋದು. ನೀವ್ಯಾಕೆ ಬರ್ತೀರಾ ಸುಳ್ಳ ಮಕ್ಕಳ, ಅಲ್ಲಿ ಸುಳ್ಳ ಮಕ್ಕಳ, ಬೋಳಿ ಮಕ್ಕಳ, ನಿಮ್ಮ ಏನು ಕೆಲಸಿದ್ರ ಇಲ್ಲಿ, ಅವ್ನ ಪರ ಕಡೆಗೆ ಬರ್ತಿರಲ್ಲ ಅಂತ ಬೈಯಕ್ಕೆ ಬರೋದು. ಅವರು ಹಂಗಾರೆ ಬೈತಾರಲ್ಲ ಅನ್ನೋದು ಸಿಟ್ಟಿಗೆ ಅವ್ರನ್ನ ಇದು ಮಾಡೋಕ್ಕೆ ಹೋದು. ಅವ್ರ ಸಿಟ್ಟು ತಂದು ನನ್ನ ಮೇಲೆ ಹೊಡೆಯೋದು. ಅವ್ರ ಮೇಲೆ ಕೈ ಮಾಡೋಕ್ಕೆ ನನ್ನ ಮೇಲೆ ಬಂದು ಹೊಡೆಯೋದು. ಕೊಯ್ತೀವಿ ಕಡಿತೀವಿ ಅಂತ ಹೇಳೋದು. ಹಂಗಾಗಿ ಸ್ವಲ್ಪ ಭಯ ಆಯ್ತು ನನಗೆ. ಏಟು ತಲೆ 3 ಸತಿ ಕಲ್ಲ ಹೊಡೆದಿದ್ದಾರೆ. ಇದು ಹೊಲಿಗೆ ಹಾಕಿದ್ದಾರೆ. ನನ್ನೇ ಬಂದು 3 ಹೊಲಿಗೆ ಡಾಕ್ಟ್ರ್ ಬಂದು ಎಲ್ಲ ಕಚ್ಚೆಲ್ಲ ಕಟ್ ಮಾಡಿಸಿ ಹೊಲಿಗೆ ಹಾಕ್ಸೋದು. ವಿಜಯ್ ಅಂತ ಅಡ್ಲಿಗೇರಿಂದ ಗೋಮಾಳ ಜಾಗ ಹೊಡ್ಕೊತಾ ಇರೋದು ಸುಮಾರು ವರ್ಷದಿಂದ ನಮ್ಮ ತಾತನ ಕಾಲದಿಂದ ಹೊಡಿತಾ ಇದ್ದಾರೆ. ನಾವು ಹೊರಗಡೆ ಬಿಸ್ನೆಸ್ ಮಾಡ್ಕೊಂಡಿರೋದು SP ಮೇಡಮ್ ಅವರೇ. ದಯವಿಟ್ಟು ಯಾವಾಗ ಹೋದ್ರೂ ಒಂದ್ಸರಿ ಅಲ್ಲನ್ನೇ ಮುರಿದಾಕಿದ್ದಾರೆ ಹೊಡೆದ್ಬಿಟ್ಟು. ಅರಳಿಯಲ್ಲಿ ತುಂಬ ಸರಿ ಕಂಪ್ಲೇಂಟ್ ಆದ್ರೂ ಅದು ಸಿವಿಲು ಅಂತ ಏನೂ ಹೊಡೆದಾಟ ಆಗಿದ್ರೂ ಒಂದು ರಕ್ಷಣೆ ಕೊಡೋದಾಗಲಿ ಏನೂ ಮಾಡ್ತಿಲ್ಲ. ಇಲ್ಲಿ ನಮ್ಮ ಬಿಕ್ಕೋಡಲ್ಲಾಗಲಿ ಅರಳಿಲಾಗಲಿ SP ಮೇಡಮಲ್ಲಿ ದಯವಿಟ್ಟು ಮನವಿ ಮಾಡ್ಕೊತೀನಿ. ನಮ್ಮ ಅಪ್ಪ ಅಮ್ಮಗೆ ದಯವಿಟ್ಟು ರಕ್ಷಣೆ ಕೊಡಬೇಕು. 3-4 ಹೊಲಿಗೆ ಹಾಕಿದ್ದಾರೆ. ನೆನ್ನೆ ತುಂಬ ಬ್ಲಡ್ಡು ಆಗಿದೆ. ನಾವು ಇಲ್ಲದೆ ಟೈಮಲ್ಲಿ ಏನೋ ಹೆಚ್ಚು ಕಮ್ಮಿ ಆಗೋದ್ರೆ ಏನು ಅಂತ ಆಮೇಲೆ ಆಗಿದ್ಮೇಲೆ ಏನು ಮಾಡ್ಕೊಳಕ್ಕೆ ಹೇಳುತ್ತೆ. ದಯವಿಟ್ಟು ನೀವೇ ಒಂದು ರಕ್ಷಣೆ ಮಾಡಿಕೊಡ್ಬೇಕು ನಮ್ಮ ಅಪ್ಪ ಅಮ್ಮಗೆ. ನಾವು ಯಾವಾಗಲೂ ಅಪ್ಪ ಅಮ್ಮನ್ನ ನೋಡ್ಕೊಂಡೆ ಊರಲ್ಲೇ ಕುತ್ಕೊಳ್ಳೋಕ್ಕೂ ಆಗಲ್ಲ. ನಮಗೂ ಏನಾದರೂ ಮಾಡ್ಕೊಳ್ಳೇಬೇಕಲ್ಲ ಜೀವನಕ್ಕೆ ಅಂತ. ಹಂಗಾಗಿ ಹೊರಗಡೆ ಏನೋ ಮಾಡ್ಕೊಂಡಿದ್ದೀವಿ ನಾವು. ದಯವಿಟ್ಟು ಒಂದು ಮಾಡಿಕೊಡಿ. ಇಲ್ಲ ಆ ಗೋಮಾಳದ್ದು ಅವ್ರದ್ದು 4 ಎಕರೆ ಹೊಡ್ಕೊಂಡಿದ್ದಾರೆ, ನಾವು 2 ಎಕರೆ ಹೊಡ್ಕೊಂಡಿರೋದು. ಅದು ಎಷ್ಟಿದೆ ಇಲ್ಲ ಫಾರೆಸ್ಟಿಗೆ ಸೇರಿಸ್ಬಿಟ್ಟು ಹೊಡೆದಾಡ್ಕೊಳ್ದಂಗೆ ಅದನ್ನಾರು ಒಂದು ತೀರ್ಮಾನ ಮಾಡಿಕೊಡಿ ಮೇಡಮ್ ಅವರೇ. ಇಲ್ಲ ಅಂದರೆ ಅವ್ರದ್ದು ಅವ್ರು ಹೊಡ್ಕೊಳ್ಳಿ, ನಾವು ಹೊಡ್ಕೊತೀವಿ. ತುಂಬ ಸಲ ಹಂಗೆ ಮಾಡಿ ತಂತಿ ಬೇಲಿ ಹಾಕ್ಸ್ಕೊಟ್ಟಿದ್ರು. ಹಂಗಾದ್ರೂ ಅದು ಬೇಲಿ ಎಲ್ಲ ಬಿಚ್ಬಿಟ್ಟು ಬಂದು ಹಲ್ಲೆ ಮಾಡೋದು ಆ ಥರ ಮಾಡ್ತಾಯಿದ್ದಾರೆ. ನನ್ನ ಕಡೆ ನಮ್ಮನ್ನು ಇರೋಕ್ಕೆ ಇದು ಮಾಡಿಸ್ಕೊಡಿ. ಇಲ್ಲಾಂದರೆ ಫುಲ್ ಎಲ್ಲ ಫಾರೆಸ್ಟಿಗೆ ಸೇರಿಸ್ಬಿಟ್ಟು ಜಗಳ ಆ ಥರ ಅವ್ರನ್ನ ಕರೆಸ್ಬಿಟ್ಟು ಒಂದು ತೀರ್ಮಾನ ಮಾಡಿಸ್ಬಿಟ್ಟು ಒಂದು ಇದು ಮಾಡಿಸಿ ಅಂತ ಕೇಳ್ಕೊತೀನಿ ಮೇಡಮ್ ಅವರೇ. ಇವಾಗ ಇದು ಹುಷಾರು ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಆ ಥರ ಇದು ಮಾಡಿದ್ದಾರೆ. ಇದು ಹೊಡೆದಾಟ ಆಗಿರೋದಕ್ಕೆ ಒಂದು ಕರೆಸ್ಬಿಟ್ಟು ಒಂದು ಕೇಸ್ ಮಾಡೋದು ಏನೋ ಕಾನೂನು ಪ್ರಕಾರ ಅವ್ರಿಗೆ ಒಂದು ಕೇಸ್ ಮಾಡಿಸ್ಬಿಟ್ಟು ಅವ್ರನ್ನ ನಮ್ಮ ಸುದ್ದಿ ಕೊಡ್ದಂಗೆ ಕೇಸ್ ಮಾಡಿ FIR ಮಾಡಿ ಮೇಡಮ್. ನಮಸ್ಕಾರ. ಅಖಿಲ ಭಾರತೀಯ ತೇರಾಪಂಥ್ ಯುವಕ್ ಪರಿಷತ್ ಅಡಿಯಲ್ಲಿ ತೇರಾಪಂಥ್ ಯುವಕ್ ಪರಿಷತ್ ಸ್ಥಾಪನಾ ದಿವಸ ಅಂಗವಾಗಿ ಇಂದು ಹಾಸನದಲ್ಲಿ ಬೃಹತ್ ರಕ್ತದಾನ ಅಭಿಯಾನ ಜರುಗಿತು. ಅಖಿಲ ಭಾರತೀಯ ತೇರಾಪಂಥ್ ಯುವಕ್ ಪರಿಷತ್ ಅಡಿಯಲ್ಲಿ ತೇರಾಪಂಥ್ ಯುವಕ್ ಪರಿಷತ್ ಸ್ಥಾಪನಾ ದಿವಸ್ ಅಂಗವಾಗಿ ಇಂದು ಬೃಹತ್ ರಕ್ತದಾನ ಅಭಿಯಾನವನ್ನು ನಗರದ ತೇರಾಪಂಥ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ 13 ಕಡೆ ಈ ಅಭಿಯಾನವನ್ನು ಆಯೋಜಿಸಲಾಗಿದ್ದು, ಆಸಕ್ತ ಜನರು ಈ ಶಿಬಿರದಲ್ಲಿ ಪಾಲ್ಗೊಂಡು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡರು. ಯುವಕರ ಪರಿಷತ್ ಅವರ ಆಶ್ರಯದಲ್ಲಿ ಇದು ರಕ್ತದಾನ ಶಿಬಿರ ಪ್ರತಿ ವರ್ಷ ಈ ವರ್ಷ ಕೂಡ ರಕ್ತದಾನ ಶಿಬಿರ ಎಲ್ಲರನ್ನ ಜಯಿಸಿದ ಎಲ್ಲರನ್ನ ಹಿರಿಯರು ಎಲ್ಲ ಸಹೋದರರು ಆತ್ಮೀಯರೆಲ್ಲರನ್ನ ನಮಸ್ಕರಿಸ್ತಾ ಪ್ರತಿ ವರ್ಷ ರಕ್ತದಾನ ಶಿಬಿರ ಮಾಡ್ತಾರೆ. ಅದು ವಿಶೇಷವಾಗಿ ಈ ವರ್ಷ ಬೃಹತ್ ರಕ್ತದಾನ ಶಿಬಿರ ಈಗಾಗಲೇ ಹಾಸನದಲ್ಲಿ 400 ಹೆಚ್ಚು ರಕ್ತದಾನವನ್ನು ಮಾಡಿದ ಒಂದೊಂದು ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ. ಯಾಕಂದರೆ ಅನ್ನದಾನ ವಿದ್ಯಾದಾನ ಶ್ರೇಷ್ಠವಾದ ಇಂಥ ಒಂದು ರಕ್ತದಾನವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಲವಾರು
ನಿಮಗೆ ತುಂಬ ಖುಷಿ ಆಯಿತು. ನಮಗೆ ಇನ್ನು ನಾವು ಏನೇ ಒಳ್ಳೆಯ ಬಂದರೂ ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟೆ ನಿಮ್ಮ ಸಹಾಯವನ್ನು ನಾವು ಬೇಡ್ತೇವೆ. ನಮ್ಮ ಜೊತೆಯಲ್ಲಿ ನೀವು ಇರಿ ಅಷ್ಟೇ, ಆಯ್ತಲ್ಲ? ಏನು ನಮ್ಮ ಸಭಾಭವನದಲ್ಲಿ ಅಖಿಲ ಭಾರತ ತೇರಾಪಂಥ್ ಯೋಗ ಪರಿಷತ್ ನಿರ್ದೇಶನದಲ್ಲಿ ಮೆಗಾ ಬ್ಲಡ್ ಡೊನೇಷನ್ ಡ್ರೈವ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಇಂಥ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾನು ದಿನ ಏನು ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಅಧಿಕಾರ ವಹಿಸ್ಕೊಂಡಾದ ತಕ್ಷಣ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಕಾರಣ ಈ ಒಂದು ಬ್ಲಡ್ ಡೊನೇಟ್ ಅನ್ನೋದು ಒಂದು ಸಮಾಜದಲ್ಲಿ ಅತಿ ಅವಶ್ಯಕವಿರುವಂತಹ ಒಂದು ಕಾರ್ಯಕ್ರಮ. ಈಗ ನಮಗೆ ತಿಳಿದಂತೆ ಮೊನ್ನೆ ಈ ಒಂದು ಗಣಪತಿ ಮೆರವಣಿಗೆಯಲ್ಲಿ ಮಸ್ತಿವಸರಿಗೆ ಆದಂತಹ ಒಂದು ದುರ್ಘಟನೆಯಲ್ಲಿ ಆ ದಿನ ರಾತ್ರಿ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಪೇಪರ್ಗೆ ಟಿವಿಲಿ ಮೀಡಿಯಾದಲ್ಲೆಲ್ಲ ಬರ್ತಾ ಇತ್ತು. ಬ್ಲಡ್ ಕೊಡೋದ್ರಿಂದ ಈ ಬ್ಲಡ್ ಕೊಡೋದು ದಯವಿಟ್ಟು ಬನ್ನಿ ಮಾಡಿ ಅಂತೆಲ್ಲ. ಅಂಥ ಸಮಯದಲ್ಲಿ ಕೆಲವರಿಗೆ ಬ್ಲಡ್ ಸಿಕ್ಕಿದ್ರೆ ಎಷ್ಟೋ ಜೀವಗಳು ಹೋಗಿರೋ ನಿದರ್ಶನಗಳು ಇರ್ತದೆ. ಅಂತಹ ಒಂದು ಕಾರ್ಯಕ್ರಮನ ನಾವು ಮುಂಜಾಗ್ರತೆಯಾಗಿ ಮಾಡಿ ಅಖಿಲ ಭಾರತದ ಮಟ್ಟದಲ್ಲಿ ಮಾಡಿ ಈ ದಿನ ಹಾಸನದ ಒಂದು ಸಂಘ ಸಂಸ್ಥೆಯಿಂದ 800 ಚಿಲ್ಲರೆ ಬ್ಲಡ್ ಡೋನರ್ಸ್ಗಳನ್ನ ತಗೊಂಡು ಇವತ್ತು ಕಲೆಕ್ಟ್ ಮಾಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಅದೇ ರೀತಿ ಈ ಕಾರ್ಯಕ್ರಮ ಆಯೋಜಿಸಿದಂಥ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಬೇರೆ ರೀತಿ ಕಾರ್ಯಕ್ರಮ ಮಾಡೋದು ಕೊಟ್ಟಿದ್ರೆ ಕಾರ್ಯಕ್ರಮ ಮಾಡ್ತಾರೆ, ಇವೆಲ್ಲ ವಾಲಂಟಿಯರ್ ಆಗುವಂಥ ಕಾರ್ಯಕ್ರಮಗಳು. ಹಾಗೂ ಇವತ್ತು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಮ್ಮ ಸ್ನೇಹಿತರಾದಂಥ ಕಮಲೇಶ್ ಅವರು, ಎಲ್ಲ ಸ್ನೇಹಿತರನ್ನ ಇನ್ವೈಟ್ ಮಾಡಿಕೊಂಡು ಧನ್ಯವಾದ ಅರ್ಪಿಸ್ತೀನಿ. ಈ ಒಂದು ನನ್ನ ಒಂದು ಮೇಯರ್ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಹಾಗೂ ನಮ್ಮ ಸಮಾಜಕ್ಕೆ ಏನಾದರೂ ನಮ್ಮ ನಗರ ಪಾಲಿಕೆ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ಏನಾದರೂ ನಮಗೆ ಸಹಾಯ ಬೇಕಾದರೆ ದಯವಿಟ್ಟು ನನ್ನ ಗಮನದಲ್ಲೂ ನನ್ನ ಒಂದು ಅಧಿಕಾರವಾಗಿ ಒಂದು ಅನುಕೂಲಗಳನ್ನು ಪಡ್ಕೋಬೇಕು ಅಂತ ನಮ್ಮ ಸಮಾಜ ವರ್ಗಗಳಿಗೆ ಮತ್ತು ಸಂಸ್ಥೆಗಳಿಗೆ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡುತ್ತೆ. ಧನ್ಯವಾದಗಳು. ಯುವಕ ಪರಿಷತ್ ವತಿಯಿಂದ ಮೆಗಾ ಬ್ಲಡ್ ಡೊನೇಷನ್ ಡ್ರೈವ್ 2.0 ಅನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಸುಮಾರು 40 ವರ್ಷದಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ ತೇರಾಪಂಥ್ ಯುವಕ ಪರಿಷತ್ ಹಾಸನ ವತಿಯಿಂದ 13 ಕಡೆ ಬ್ಲಡ್ ಡೊನೇಷನ್ ಡ್ರೈವ್ ಇರುತ್ತದೆ. ನಾವು ಲಾಸ್ಟ್ ಇಯರ್ 545 ಯೂನಿಟ್ ಬ್ಲಡನ್ನು ಕಲೆಕ್ಟ್ ಮಾಡಿದ್ದೀವಿ. ಈ ಸಲ ನಾವು ಫೆಡರಲ್ ಬ್ಯಾಂಕ್ ಜೊತೆ ಕೊಲಾಬರೇಷನ್ ಆಗಿ ಹಾಸನ ತೇರಾಪಂಥ್ ಯುವಕ ಪರಿಷತ್ 13 ಕಡೆ ಬ್ಲಡ್ ಡೊನೇಷನ್ ಡ್ರೈವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ 9ನೇ ಆಚಾರ್ಯ ಶ್ರೀ ತುಳಸಿ ಅವರು ಇವತ್ತು ನಮ್ಮ ಒಂದು ಯುವಕ ಪರಿಷತ್ತು ಯಾವಾಗಲೂ ಆ್ಯಕ್ಟಿವ್ ಇರಬೇಕು, ಈ ಯುವಕ ದೇಶದಲ್ಲಿ ಬದಲಾವಣೆ ತರ್ಬೋದು ಅಂತ ಹೇಳಿ ಇವತ್ತು ತೇರಾಪಂಥ್ ಯುವಕ ಪರಿಷತ್ನ ಸ್ಥಾಪನೆ ದಿವಸ ಅಂತ ಹಮ್ಮಿಕೊಳ್ಳುತ್ತೇವೆ. ಈ ಸ್ಥಾಪನೆ ದಿವಸ ಪರವಾಗಿ 2012ರಿಂದ ಮೆಗಾ ಬ್ಲಡ್ ಡೊನೇಷನ್ ಡ್ರೈವನ್ನು ಹಮ್ಮಿಕೊಳ್ಳುತ್ತಿದ್ದೀವಿ. ಸುಮಾರು 15 ವರ್ಷದಿಂದ ಮೆಗಾ ಬ್ಲಡ್ ಡೊನೇಷನ್ ಡ್ರೈವ್ ನಡೀತಾ ಇದೆ. ತಾವೆಲ್ಲರೂ ಈ ಸ್ಥಳಕ್ಕೆ ಆಗಮಿ ಇವತ್ತು ಬ್ಲಡ್ ಡೊನೇಷನ್ನ ಮಾಡ್ಬೋದು ಅಂತ ಎಲ್ಲರನ್ನೂ ಕೇಳಿಕೊಳ್ಳುತ್ತೇವೆ. ನಾವು ಟೋಟಲಿ ಹಾಸನದಲ್ಲಿ 13 ಕ್ಯಾಂಪು ವರ್ಲ್ಡ್ ವೈಡ್ ಮಾಡ್ತಾ ಇದ್ದೀವಿ. ಈ ಸಲ ಎಲ್ಲರೂ ನಮಗೆ ಸಹಕಾರ ಮಾಡಿ. ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ವಿಶ್ವಕರ್ಮ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಅಮರಶಿಲ್ಪಿ ಜಕ್ಕಣ್ಣಚಾರಿ ಅವರ ಶಿಲ್ಪಕಲೆ ಎಲ್ಲರ ಮನಸ್ಸಲ್ಲೂ ಸಹ ಅಚ್ಚಾಗಿ ಉಳಿದಿದೆ ಎಂದು ಅವರು ಎಲ್ಲ ಸಮಸ್ತ ಜನರಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯ ತಿಳಿಸಿದರು. ಜನತೆಗೆ ವಿಶ್ವಕರ್ಮ ಎಲ್ಲ ಗೊತ್ತಿರೋ ಜಗತ್ತನ್ನು ನಿರ್ಮಿಸಿದರು. ಅದನ್ನು
ಎಲ್ಲರೂ ಸಹ ಅವರ ಹೆಸರು ಪ್ರತಿಭೆಯಿಂದ ಪ್ರತಿಯೊಬ್ಬರ ಮನಸ್ಸನ್ನು ಇನ್ನೂ ಸಹ ಹೆಚ್ಚು ಉಳಿದಿದೆ. ಸೊ ಹಾಗಾಗಿ ಅವರಿಗೆಲ್ಲ ಮತ್ತೊಮ್ಮೆ ಮಾಡ್ಕೊಂಡು ಎಲ್ಲ ಜನರಿಗೆ ವಿಶ್ವಕರ್ಮ ಜಯಂತಿ ಶುಭಾಶಯಗಳನ್ನು ಇಷ್ಟಪಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಸೇವಾ ಚಟುವಟಿಕೆಗಳನ್ನು ಕೈಗೊಂಡು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರು, ಪ್ರಧಾನಮಂತ್ರಿ ಮೋದಿಯವರಿಗೆ ವಿಘ್ನೇಶ್ವರ ಆಯುಷ್ಯ ಆರೋಗ್ಯ ನೀಡಲಿ, ದೇಶವನ್ನು ಉತ್ತುಂಗಕ್ಕೆ ಕರೆದುಕೊಂಡು ಹೋಗಲು ಶಕ್ತಿ ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಎಂದ ಅವರು, ಮೊಸಳೆ ಹೊಸಳಿಯಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಸಂಭವಿಸಿದ ದುರಂತವನ್ನು ಉಲ್ಲೇಖಿಸಿ, ಅದು ಅಚಾತುರ್ಯವಾಗಿ ನಡೆದ ಘಟನೆ, ಮನಸ್ಸಿಗೆ ಘಾಸಿ ಉಂಟು ಮಾಡುವಂಥದ್ದು. ವಿದ್ಯಾರ್ಥಿಗಳು ಭವಿಷ್ಯದ ಇಂಜಿನಿಯರ್ಗಳಾಗಿ ಕುಟುಂಬವನ್ನು ಸಾಕುವಂತಿದ್ದವರು, ಸಮಾಜಕ್ಕೆ ಕೊಡುಗೆ ನೀಡಬೇಕೆಂಬ ಕನಸು ಹೊತ್ತವರು. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ದೊರೆಯಲಿ ಎಂದು ಸಂತಾಪ ವ್ಯಕ್ತಪಡಿಸಿದರು. ಪ್ರತಿಷ್ಠಿತ ಪೇಟೆ ಗಣಪತಿ ಎಂದೇ ಪ್ರಖ್ಯಾತಿ ಪಡೆದಿರುವಂಥ ದೊಡ್ಡ ಗಣಪತಿಯ ಸೇವಾ ಕಾರ್ಯದಲ್ಲಿ ಹಲವಾರು ವರ್ಷಗಳಿಂದ ನಾನು ನನ್ನ ಕುಟುಂಬ ಭಾಗವಹಿಸ್ತಾ ಬಂದಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕರ್ತರೊಂದಿಗೆ ನಮ್ಮ ಎಲ್ಲ ಮುಖಂಡರೊಂದಿಗೆ ವಿಘ್ನೇಶ್ವರ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಹೆಚ್ಚು ಆರೋಗ್ಯ ಆಯಸ್ಸನ್ನು ಕೊಟ್ಟು ದೇಶವನ್ನು ಮತ್ತಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇಡೀ ದೇಶ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಅನೇಕ ಸೇವಾ ಚಟುವಟಿಕೆಗಳನ್ನು ಕೈಗೊಳ್ಳೋದ್ರ ಮೂಲಕ ಭಾಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದೆ. ಅದರ ಅಂಗವಾಗಿ ನಾವು ಇವತ್ತು ಈ ಗಣೇಶನಲ್ಲಿ ಭಾಳ ವಿನಯಪೂರ್ವಕವಾಗಿ ದೇಶಕ್ಕೆ ಮತ್ತು ನರೇಂದ್ರ ಮೋದಿಯವರಿಗೆ ಒಳಿತನ್ನು ಬಯಸಿ ಪೂಜೆಯನ್ನು ಕೈಗೊಂಡಿದ್ದೀವಿ. ಸರ್, ಇವತ್ತು ಹಾಸನ ಮಹಾನಗರ ಮೇಯರ್ ಚುನಾವಣೆ ಇದೆ ಸರ್, ನಿಮ್ಮ ಪಾರ್ಟಿಯಿಂದ ಎಲ್ಲ ಭಾಗವಹಿಸ್ತಾರೆ. ನರೇಂದ್ರ ಮೋದಿಯವರ ಹುಟ್ಟುಹಬ್ಬ 75ನೇ ಹುಟ್ಟುಹಬ್ಬ ಇದೆ. ಈ ದಿನ ಭಾಳ ಅದ್ದೂರಿಯಾಗಿ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ರಾಜಕಾರಣ ಇನ್ನೊಂದು ದಿನ ಇನ್ನೊಂದು ಸಮಯದಲ್ಲಿ ಮಾತಾಡ್ತೀವಿ. ನೋಡಿ, ಅದೊಂದು ಅತಾಚುರ್ಯವಾಗಿ ನಡೆದಿರೋಂಥ ಘಟನೆ, ಭಾಳ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುವಂಥದ್ದು. ಅನೇಕ ಕನಸುಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಭವಿಷ್ಯದ ಒಂದು ಇಂಜಿನಿಯರ್ಗಳಾಗಿ ತಮ್ಮ ಕುಟುಂಬವನ್ನು ಸಾಕುವಂಥ ಜವಾಬ್ದಾರಿ ಇದ್ದಂಥವ್ರು ಮತ್ತು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಕನಸೊತ್ಕೊಂಡಿದ್ದಂಥ ಯುವಕರು. ಆ ಘಟನೆ ನಡಿಬಾರ್ದಿತ್ತು, ನಡೆದೋಗಿದೆ. ನಾವು ನಾಗರಿಕರಾಗಿ ಅದನ್ನು ಯಾವುದೇ ರೀತಿಯ ಬೇರೆ ಆಯಾಮಗಳು ಕೊಡದೆ ಅವ್ರಿಗೆ ಹೆಚ್ಚು ಶಕ್ತಿಯನ್ನು, ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ BJPಯ ನಾಯಕರ ಒಂದು ಕೋರಿಕೆಯ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ನಾನು ವಿನಂತಿಯನ್ನು ಮಾಡಿದ್ದೆ. ಆ ನಿಟ್ಟಿನಲ್ಲಿ ಅವತ್ತು ರಾತ್ರಿಯೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಟ್ವೀಟ್ ಮಾಡೋದ್ರ ಮೂಲಕ ಮತ್ತು ಕೇಂದ್ರದ ತುರ್ತು ಏನು ಒಂದು ಹಣ ನೀಡೋ ಸಂದರ್ಭ ಇದೆ, ಅದು 2 ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ. 50,000 ರೂಪಾಯಿ ಗಾಯಾಳುಗಳು ಕೂಡ ಕೇಂದ್ರ ಸರ್ಕಾರದಿಂದ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರೊಟ್ಟಿಗೂ ನಾನು ಮಾತಾಡ್ತೀನಿ. ಯಾವ ನಿಟ್ಟಿಯಾಗಿ ಸ್ಪಂದಿಸ್ಬೋದು ಅನ್ನೋದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಂತಿರ್ತೀವಿ. ಹೆಚ್ಚಾಗಿ ಸರ್ಕಾರ ಮತ್ತು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ಅವರು ಕೂಡ ಗಮನ ಹರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಆ ಕುಟುಂಬಕ್ಕೆ ಮಾಡಬೇಕಾಗಿದೆ, ಮಾಡೋಣ. ತಾಲೂಕು ವಿಶ್ವಕರ್ಮ ಸಮಾಜ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಅರಕಲಗೂಡಿನಲ್ಲಿ ಆಚರಿಸಲಾಯಿತು. ಅರಕಲಗೂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮಂಟಪದಲ್ಲಿ ವಿಶ್ವಕರ್ಮರ ಭಾವಚಿತ್ರವನ್ನ ಮೆರವಣಿಗೆ ಮೂಲಕ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎ ಮಂಜು, ಅಮರ ಶಿಲ್ಪಿ ಜಗಣಾಚಾರಿ ಅವರ ಶಿಲ್ಪಕಲೆ ಎಲ್ಲರ ಮನಸ್ಸಿನಲ್ಲೂ ಅಚ್ಚಾಗಿ ಉಳಿದಿದ್ದು ವಿಶ್ವಕರ್ಮರ ಕೊಡುಗೆ ನಮ್ಮ ನಾಡಿಗೆ ಅಪಾರವಾದದ್ದು ಎಂದರು.
ಹಾಕೊಂಡಿಲ್ಲ. राजाधिराजाय प्रसह्यसाय मे नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै ಹೋಗಿದ್ದಂತೆ ನಾನು ಹೋಗಿದ್ದೆ ಸಿಕ್ಕಿದ್ದು ತಿಂಡಿ ಎಲ್ಲ ತಿನ್ಕೊಂಡು ಹೋದೆ ಪಾಪ ಈ ಬಾರಿ ತುಂಬಾ ಶಿಲಾಶಿಲ್ಪಗಳು ಅಂತಂದ್ರೆ ಏನು ಕೆತ್ತನೆ ಕೆಲಸ ಇವೆಲ್ಲವೂ ಆತನ 5 ಮುಖದಿಂದ ಬಂದಂತಹವು ಪಂಚಕಸುಬು. ವಿಶ್ವಕರ್ಮ ಸಮಾಜದ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಎಂಸಿ ಮಾತನಾಡಿ, ನಮ್ಮ ಸಮಾಜ ದೇವಾಲಯ ನಿರ್ಮಾಣ ಹಾಗೂ ಹಲವಾರು ಇತಿಹಾಸ ಪ್ರಸಿದ್ಧ ಶಿಲ್ಪಗಳ ಕೆತ್ತನೆ ಮಾಡಿ ಇತಿಹಾಸ ನಿರ್ಮಿಸಿದ್ದು ನಮ್ಮ ಜಿಲ್ಲೆಯಲ್ಲಿನ ಹಲವಾರು ಶಿಲ್ಪಕಲೆಗಳನ್ನ ನಿರ್ಮಾಣ ಮಾಡುವಲ್ಲಿ ನಮ್ಮ ಶ್ರಮ ಹೆಚ್ಚಿದೆ. ಅರಕಲಗೂಡು ಪಟ್ಟಣದಲ್ಲಿ ವಿಶ್ವಕರ್ಮ ವೃತ್ತ ನಿರ್ಮಾಣ ಮಾಡಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದರು. ಆ ದೇವಾಲಯ ಚೋಳರ ಇತಿಹಾಸವನ್ನು ಹೇಳುತ್ತೆ. ಆ ಚೋಳರ ಇತಿಹಾಸವನ್ನು ನೆನಪಿನಲ್ಲಿ ಏಕೈಕ ಉಳಿದಿರೋದು ಆ ದೇವಸ್ಥಾನದಲ್ಲಿ ಬರುವಂತ ಕೆತ್ತನೆಗಳು, ಕೆತ್ತನೆ ಕಲ್ಲುಗಳು. ಇಡೀ ಭಾರತದಲ್ಲಿ ಯಾವುದೇ ಮೂಲೆ ಹೋದರೂ ವಿಶ್ವಕರ್ಮರ ಇತಿಹಾಸ ಇದೆ, ವಿಶ್ವಕರ್ಮರ ಹಸ್ತ ಇದೆ ಅನ್ನೋದನ್ನು ನಾವು ಬೇಕಾಗಿ ಹೇಳ್ಬೋದು. ಹಾಗಾಗಿ ನಮ್ಮ ಸಮಾಜ ಯಾವಾಗಲೂ ಪ್ರಚಲಿತವಾಗಿರಬೇಕು, ಇದು ಸಂಘಟಿತವಾಗಿರಬೇಕು. ನಾವು ಏನು ಸಂಘಟಿತರಾಗಿ ಸಮಾಜಕ್ಕೋಸ್ಕರ ಏನಾದರೂ ಕೆಲಸ ಮಾಡಬೇಕು. ಈ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು, ಸಾಮಾಜಿಕ ಪ್ರಾತಿನಿಧ್ಯ ಸಿಗಬೇಕು, ಆರ್ಥಿಕ ಪ್ರಾತಿನಿಧ್ಯ ಸರ್ಕಾರಗಳಿಂದಾಗಲಿ ಸಿಗಲೇಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತು ನಮಗೆ ಒಂದು ಸಂತೋಷದ ವಿಷಯ ಆತನ ಜ್ಞಾನ ಶ್ಲೋಕದಿಂದ ನಾವು ಆತನ ಒಂದು ರೂಪವನ್ನು ವರ್ಣನೆ ಮಾಡಿದ್ದೇವೆ. ಅಷ್ಟೇ ಅಂತಂದ್ರೆ ಏನು ಮುಖ ಇತ್ತು ಅನ್ನೋದನ್ನ ಒಂದು ಜ್ಞಾನ ಶ್ಲೋಕ ಇದೆ. ಅವನು ಪಂಚಮೋಕ್ಷಂ ಜಟಾಧಾರವಂತ 5 ಮುಖಗಳು, ಜಟಾಧಾರ ಪಂಚಾದಶ ವಿಲೋಚನಂ 15 ಕಣ್ಣುಗಳು, ಸತ್ಯೋಜಾತಂ ಶ್ರೇಣಂ ಅಂದ್ರೆ ಸತ್ಯೋಜಾತ ಎಂಬ ಈಗ ವಿಚಾರ ಹೇಳಿದ್ರು. ಈ ಸಮಾಜದಲ್ಲಿ ಒಂದು ಉನ್ನತ ಮತ್ತೆ ನಾವು ರಾಜಕಾರಣ ವಹಿಸಿದವರೇ ಅದ್ರ ಕಡೆಗೆ ನಾನು ಕೇಳಿದ್ದೆ. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಸೌಮ್ಯ, ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಸಂತೋಷ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಬಾನ್ ಶರೀಫ್, ಎನ್ ರವಿಕುಮಾರ್ ಹಾಜರಿದ್ದರು. ಶ್ರವಣಬೆಳಗೊಳದಲ್ಲಿ ಸೆಪ್ಟೆಂಬರ್ 18ರಂದು ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿ ಪುರಸ್ಕಾರ ನಡೆಯಲಿದೆ ಎಂದು ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್ ಹಾಡೇನಹಳ್ಳಿ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರ ಕಾಮ ಸ್ವಾಮೀಜಿಯವರ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಲಿದ್ದು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿಎನ್ ಬಾಲಕೃಷ್ಣ ಅವರು ಪ್ರಶಸ್ತಿ ಪ್ರದಾನ ನೆರವೇರಿಸಲಿದ್ದಾರೆ. 2024ನೇ ಸಾಲಿನ ಸಾಹಿತ್ಯ ದತ್ತಿ ಪ್ರಶಸ್ತಿಗೆ ಜನಮನದ ಜನ್ನಿ ಎಂದೇ ಖ್ಯಾತರಾದ ಶ್ರೀ ಎಚ್ ಜನಾರ್ದನ್ ರವರು ಹಾಗೂ 2025ನೇ ಸಾಲಿನ ಪ್ರಶಸ್ತಿಗೆ ಶೂದ್ರ ಶ್ರೀನಿವಾಸ್ ರವರು ಭಾಜನರಾಗಿದ್ದು, ಸೆಪ್ಟೆಂಬರ್ 18ರಂದು ಪ್ರಶಸ್ತಿ ಪುರಸ್ಕಾರ ನಡೆಯಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕರ್ನಾಟಕ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಮಾರ್ಗದರ್ಶಿ ಸಮಿತಿ ಸದಸ್ಯ ಡಾಕ್ಟರ್ ಯುವರಾಜ್, ಹೋಬಳಿ ಅಧ್ಯಕ್ಷ ನಾಗೇಂದ್ರ ರಾಯ, ಸಂಘಟನಾ ಕಾರ್ಯದರ್ಶಿ ಜಬೀವುಲ್ಲಾ, ಕರ್ನಾಟಕ ಸಾಹಿತ್ಯ ಪರಿಷತ್ತು ಮಹಿಳಾ ಪ್ರತಿನಿಧಿ ಯಶೋಧ ಜೈನ್ ಸುದ್ದಿಗೋಷ್ಠಿಯಲ್ಲಿದ್ದರು. ತಮಗೆಲ್ಲ ಗೊತ್ತಿದೆ, ಇವತ್ತು 18ನೇ ತಾರೀಕು ಏನು ಶ್ರವಣಬೆಳಗೊಳ ಶ್ರೀ ಕ್ಷೇತ್ರದಲ್ಲಿ ಒಂದು ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಈ ಒಂದು ದತ್ತಿ ಪ್ರದಾನ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ರಾಜ್ಯದಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜೋಶಿ ಸಾಹೇಬರು, ಮಹೇಶ್ ಜೋಶಿ ಅವರು ಮತ್ತು ರಾಜ್ಯದ ಕಾರ್ಯದರ್ಶಿಗಳಾದಂಥ ನಮ್ಮ ಜಿಲ್ಲೆಯವರಾದಂಥ ಪತ್ರಕರ್ತ ಸ್ನೇಹಿತರಾದಂಥ ಮದನ್ ಗೌಡ್ರವರು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾದಂಥ ಮಲ್ಲೇಶ್ ಗೌಡ್ರವರು ಮತ್ತು ಜಿಲ್ಲೆಯ ಎಲ್ಲ ಕಾರ್ಯದರ್ಶಿಗಳು ಮತ್ತು ಈ ಕ್ಷೇತ್ರದ ಶಾಸಕರು, ಆ ಸ್ಥಳೀಯ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಎಲ್ಲರೂ ಸೇರಿ ಒಂದು ಪ್ರಶಸ್ತಿ ಪ್ರದಾನ ಮಾಡುವ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ
ತಾಲೂಕಿನ ಸಾಹಿತಿಗಳು, ಅಜೀವ ಸದಸ್ಯರು, ಬರಹಗಾರರು, ಕನ್ನಡ ಪರ ಸಂಘಟನೆಯವರು, ಸಾಹಿತಿಗಳು ಎಲ್ಲ ಕನ್ನಡ ಮನಸ್ಸುಗಳನ್ನ ಆಹ್ವಾನ ಮಾಡಲಿಕ್ಕೆ ಆಹ್ವಾನ ಪತ್ರಿಕೆಯನ್ನು ತಮಗೆಲ್ಲರೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ದಯಮಾಡಿ ಇದೇ ಆಹ್ವಾನ ಪತ್ರಿಕೆ ಎಂದು ಭಾವಿಸಿ ಎಲ್ಲರೂ ಕೂಡ ಇದು ಸಾಹಿತ್ಯ ಪರಿಷತ್ತು ಸರ್ವ ಸದಸ್ಯರ ಸಂಸ್ಥೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತೀವಿ. ಈ ಒಂದು ಪ್ರಶಸ್ತಿಯನ್ನ 2024ನೇ ಇಸ್ವಿಯಲ್ಲಿ ಕೊಡಬೇಕಾಯಿತು. ತಡವಾಗಿದ್ರಿಂದ 2024ನೇ ಪ್ರಶಸ್ತಿಯನ್ನ ಈ ಎಚ್ ಜನಾರ್ದನ್ ಅವರು, ತಮಗೆಲ್ಲ ಗೊತ್ತಿದೆ, ಜೆನ್ನಿ ಎಂದೇ ಖ್ಯಾತಿಯಾದಂತ ಚಲನಚಿತ್ರ ನಿರ್ದೇಶಕರು, ಕಲಾವಿದರು, ರಂಗಭೂಮಿಯ ಕಲಾವಿದರು, ಸಾಹಿತ್ಯ ಕ್ಷೇತ್ರಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತ ಜೆನ್ನಿ ಅವರಿಗೆ 2024ನೇ ಡಾಕ್ಟರ್ ಸಿದ್ದಲಿಂಗಯ್ಯನವರ ದತ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡುವ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ 18ನೇ ತಾರೀಕು 11ವರೆಗೆ ಪ್ರಾರಂಭ ಆಗ್ತದೆ. ಈ ಪ್ರಸಕ್ತ ವರ್ಷದ ಸಾಲಿನ 2025ನೇ ಸಾಲಿನಲ್ಲಿ ಮತ್ತೊಂದು ಪ್ರಶಸ್ತಿ, ದತ್ತಿ ಪ್ರಶಸ್ತಿಯನ್ನ ಶೂದ್ರ ಶ್ರೀನಿವಾಸ್ ಅಂತಕ್ಕಂಥ ಸಾಹಿತಿಗಳು, ಸಂಘಟಕರು, ನಾಟಕಕಾರರು ಮತ್ತು ಸಾಹಿತ್ಯ ಕ್ಷೇತ್ರದ ಅಪಾರ ಸೇವೆಯನ್ನು ಮಾಡಿದಂತ ಇವರಿಗೂ ಕೂಡ ಪ್ರಶಸ್ತಿ ಪ್ರದಾನ ಮಾಡಲಾಗ್ತದೆ. ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಸುಪುತ್ರಿ ಮತ್ತು ಶ್ರೀಮತಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರಾಗಿ ನೀವು ಕೂಡ ನಿತ್ಯ ಸಾಹಿತಿಗಳು ಎಂದು ಭಾವಿಸಿದ್ದೇವೆ. ಎಲ್ಲರೂ ಬನ್ನಿ ಅಂತ ಹೇಳಿ ಆತ್ಮೀಯವಾಗಿ ಪ್ರೀತಿಯಿಂದ ಆಮಂತ್ರಣ ನೀಡ್ತಾ ಎಲ್ಲರೂ ಕೂಡ ಭಾಗವಹಿಸಿ ಆ ಕ್ಷೇತ್ರದ ಹಿರಿಮೆಯನ್ನ, ಗರಿಮೆಯನ್ನ, ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಸಿದ್ದಲಿಂಗನವರಿಗೆ ನಾವು ಗೌರವ ಸಲ್ಲಿಸುವಂತ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಬನ್ನಿ ಅಂತ ಹೇಳಿ ನನ್ನ ಅನಿಸಿಕೆ ತಿಳಿಸಿದ್ದೀನಿ. ಧನ್ಯವಾದಗಳು ಬಂಧುಗಳೇ. ಜಿಲ್ಲೆಯಿಂದ ಬೊಮ್ಮಣ್ಣರು ಮಾತಾಡ್ತಾರೆ. ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ನಮಸ್ಕಾರ. ಮಿತ್ರರಿಗೆ ನಮಸ್ಕಾರ. 18ನೇ ತಾರೀಕು ಸಿದ್ದಲಿಂಗಯ್ಯವರ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಶ್ರವಣಬೆಳಗೊಳದಲ್ಲಿ ಆಯೋಜನೆಯಾಗಿದೆ. 2015ನೇ ಇಸ್ವಿಯಲ್ಲಿ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ಡಾಕ್ಟರ್ ಸಿದ್ದಲಿಂಗಯ್ಯನವರ ಒಂದು ಸ್ಮರಣಾರ್ಥವಾಗಿ ಒಂದು ದತ್ತಿ ನಿಧಿಯನ್ನು ಸ್ಥಾಪಿಸಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಈ ಒಂದು ದತ್ತಿ ಪ್ರಶಸ್ತಿಯನ್ನ ಕೊಟ್ಟು ಮಾಡ್ತಾ ಬರ್ತಾ ಇದೆ. ಆ ಒಂದು 81ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ನಮ್ಮ ಶ್ರವಣಬೆಳಗೊಳದ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ವಿಶೇಷವಾಗಿ ಇಡೀ ದೇಶವೇ ಮೆಚ್ಚುವಂತ ಒಂದು ಸಮ್ಮೇಳನ ಅದಾಗಿತ್ತು. ಆ ಸಾಹಿತ್ಯ ಸಮ್ಮೇಳನ ಅಷ್ಟು ಯಶಸ್ವಿಯಾಗಿ ಆಯಿತು. ಆ ಒಂದು ಸಿದ್ದಲಿಂಗಯ್ಯವರ ದತ್ತಿ ಪ್ರಶಸ್ತಿನ ಶ್ರವಣಬೆಳಗೊಳದಲ್ಲೇ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜನೆ ಮಾಡಿ ಕಳೆದ ಬಾರಿ ಜನಮನದ ಜನ್ನಿ ಎಂದೇ ಖ್ಯಾತರಾದ ಜನಪದ ಗಾಯಕರು, ಸಾಹಿತಿಗಳಾದಂಥ ಜನಾರ್ದನ್ ರವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಆ ಕಾರ್ಯಕ್ರಮ ಆಗಿರಲಿಲ್ಲ. ಈ ವರ್ಷ ಶೂದ್ರ ಶ್ರೀನಿವಾಸ್ ರವರು ಆ ದತ್ತಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇಬ್ಬರಿಗೂ ಸೇರಿಸಿ ಶ್ರವಣಬೆಳಗೊಳದಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಈಗಿನ ಪ್ರಸ್ತುತ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಅವ್ರನ್ನ ಕೇಳ್ಕೊಂಡಾಗ ತುಂಬ ಹೃದಯದಿಂದ ಆಯ್ತು, ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಳ್ಳೋಣ. ನಮ್ಮ ಸ್ವಾಮೀಜಿ, ಹಿರಿಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಕೂಡ ಸಿದ್ದಲಿಂಗಯ್ಯವರ ಬಗ್ಗೆ ಅಪಾರವಾದ ಒಂದು ಸಾಹಿತ್ಯಿಕವಾಗಿ ಗೌರವವನ್ನು ಇಟ್ಕೊಂಡಿದ್ರು. ಅವರ ಒಂದು ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯಕ್ರಮ ಶ್ರವಣಬೆಳಗೊಳದಲ್ಲೇ ಮಾಡಬೇಕು ಅಂತ ಕೇಳ್ಕೊಂಡಾಗ ಎಲ್ಲಾ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನ ತಯಾರಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ದೀವಿ. ನಾಳೆ 18ನೇ ತಾರೀಕು ಈ ಕಾರ್ಯಕ್ರಮ ಇರುತ್ತೆ. ಎಲ್ಲ ಸಾಹಿತ್ಯ ಆಸಕ್ತರು, ಎಲ್ಲ ಸಾಹಿತಿಗಳು, ನಮ್ಮ ಜಿಲ್ಲೆಯ ಕವಿಗಳು, ಬರಹಗಾರರು, ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಪತ್ರಕರ್ತ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಗಿರೀಶ್ ಚನ್ನವೀರಪ್ಪ ಆಯ್ಕೆ. ಒಂದೇ ಕುಟುಂಬದ 3ನೇ ವ್ಯಕ್ತಿ ಮೇಯರ್ ಆಗಿ ಆಯ್ಕೆಯಾದ ಇತಿಹಾಸ. ಚನ್ನವೀರಪ್ಪ ಕುಟುಂಬದ ರಾಜಕೀಯ ಪ್ರಭಾವಕ್ಕೆ ಮತ್ತೊಮ್ಮೆ ಮೇಯರ್ ಮುದ್ರೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಥಾನ ಗದ್ದಲಕ್ಕೆ ತೆರೆ. ಸೆಪ್ಟೆಂಬರ್ 8ರಂದು ನಡೆದ ವಿಶ್ವಾಸ ಗೊತ್ತುವಳಿ ಸಭೆ ಬಳಿಕ ತೀರ್ಪು ನೀಡಿದ ಸಹಕಾರ ಇಲಾಖೆಯ ರಿಜಿಸ್ಟ್ರಾರ್. ಮಾಜಿ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ಬಣದ ಗುರುದೇವ್ ಮೇಲುಗೈ ಸಾಧಿಸುವ ಮೂಲಕ ವಿವಾದ ಅಂತ್ಯ. ಬೇಲೂರು ತಾಲೂಕಿನ ಆಡ್ಲಿಗೆರೆ ಗ್ರಾಮದಲ್ಲಿ ಸರ್ಕಾರಿ ಜಾಗ ವಿವಾದ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಉಳುಮೆ ಮಾಡುತ್ತಿದ್ದ ಚಂದ್ರೇಗೌಡರ ಮೇಲೆ ಮಾರಣಾಂತಿಕ ಹಲ್ಲೆ. ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಚಂದ್ರೇಗೌಡರ ಪುತ್ರ ವಿಜಯ್. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.